ಚೆನ್ನಾಗಿತ್ತು, ಮಸ್ತ್ ಒಂಥರ ಗೂಸ್ ಬಂಪ್ಸ್ ಥರ ಇದೆ. ಏನು ಹೇಳ್ಬೇಕಂತಾನೆ ಗೊತ್ತಾಗ್ತಲ್ಲ. ಜಸ್ಟ್ ನಿಮ್ಗೆ ದೊಡ್ಡ ನಮಸ್ಕಾರ. ನಿಮ್ಮ ಆ್ಯಕ್ಟಿಂಗ್ ಅಂತೂ ಅಲ್ಟಿಮೇಟ್. ದ ಡೈರೆಕ್ಷನ್, ದ ಸ್ಕ್ರೀನ್ ಪ್ಲೇ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್. ವೀಕ್ಷಕರೇ ನಮಸ್ಕಾರ, ಇನ್ಸೈಡ್ ರೇಸ್ಗೆ ಸ್ವಾಗತ. ಕಾಂತಾರ 1 ಈಗಾಗಲೇ ಎಲ್ಲ ಕಡೆ ರಿಲೀಸ್ ಆಗಿ ಹಲ್ಚಲ್ ಎಬ್ಬಿಸ್ತಿದೆ. ಎಷ್ಟು ಮಟ್ಟಿಗೆ ಜನಗಳಲ್ಲಿ ಹಲ್ಚಲ್ ಎಬ್ಬಿಸ್ತಿದೆ ಅಂತ ಹೇಳಿದ್ರೆ, ಥಿಯೇಟ್ರಲ್ಲಿ ಕೂತ್ಕೊಳ್ಳೋಕ್ಕಾಗಿರ್ಬೋದು ಅಥವಾ ಟಿಕೆಟ್ ಆಗಿರ್ಬೋದು, ಎಲ್ಲೂ ಟಿಕೆಟೇ ಸಿಗ್ತಾಯಿಲ್ಲ. ಅಷ್ಟು ಮಟ್ಟಿಗೆ ಕನ್ನಡ ಸಿನಿಮಾ ಒಂದು ಹಲ್ಚಲ್ ಎಬ್ಬಿಸ್ತಿದೆ. ಇದೇ ನಮ್ಮ ಮೂಲ ಮಗ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ನವರಂಗ್ ಥಿಯೇಟರ್ನ ಸಿಬ್ಬಂದಿ ಆದಂಥ ಸುರೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಪಬ್ಲಿಕ್ ಒಪಿನಿಯನ್ ಹೇಗಿದೆ ಅಥವಾ ಜನಗಳ ರೆಸ್ಪಾನ್ಸ್ ಹೇಗಿದೆ ಅಂತ ಅವ್ರ ಹತ್ರನೇ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಕಾಂತಾರ ಅಂತ ಒಂದು ಸಿನಿಮಾ ರಿಲೀಸ್ ಆಗಿ ತುಂಬ ಕಡೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ. ಈ ಹಿಂದೆ ಸಿನಿಮಾ ಕನ್ನಡ ಜನತೆ ಥಿಯೇಟ್ರಿಗೆ ಬರ್ತಿಲ್ಲ ಅನ್ನೋದು ಒಂದು ಕೊರಗಿತ್ತು. ಈ ಸಿನಿಮಾ ರಿಲೀಸ್ ಆದಮೇಲೆ ಹೇಗಿದೆ ರೆಸ್ಪಾಂಡ್ ಅದ್ರ ಬಗ್ಗೆ ಹೇಳೋದಾದ್ರೆ? ಸರ್ ಇಲ್ಲ, ಹಂಗಂತೇನಿಲ್ಲ. ಈಗ ಜನಗಳು ಥಿಯೇಟ್ರಿಗೆ ಬರೋಲ್ಲ ಅನ್ನೋದೇನಿಲ್ಲ. ಜನಗಳಿಗೆ ಏನಂದ್ರೆ, ಈಗ ಒಳ್ಳೆ ಊಟ, ಹಬ್ಬದ ಊಟ ಹೆಂಗೆ ಕೊಡ್ತೀವಿ ಅದೇ ಥರ ಒಳ್ಳೊಳ್ಳೆ ಫಿಲ್ಮ್ ಮೂವಿ ಕೊಟ್ಟರೆ ಜನ ಬಂದೇ ಬರ್ತಾರೆ ಥಿಯೇಟ್ರಿಗೆ. ಅದೇ ಈ ಕಾಂತಾರ ಪಿಕ್ಚರ್ ಮೊನ್ನೆ ಗುರುವಾರ ರಿಲೀಸ್ ಆಯಿತು. ಗುರುವಾರ ಅವತ್ತಿಂದ ಇವತ್ತರೆಗೂ ಹೌಸ್ಫುಲ್ ಓಡ್ತಲೇ ಇದೆ. ಎಲ್ಲ ಕಡೆನಷ್ಟು ನಮ್ಮ ಥಿಯೇಟ್ರಲ್ಲೂ ಹೌಸ್ಫುಲ್ಲಾಗಿ ಓಡ್ತಾ ಇದೆ. ಒಳ್ಳೆ ರೆಸ್ಪಾನ್ಸ್ ಇದೆ. ಪಬ್ಲಿಕ್ ಎಲ್ಲ ಒಪಿನಿಯನ್ ನೋಡ್ತಾ ಇದ್ದಾರೆ. ಯಾರು ಹೋಗ್ತಾ ಇದ್ದಾರೆ ಮತ್ತೆ ಅವರೇ ಬರ್ತಾರೆ. ಒಬ್ಬರು ಇಬ್ಬರು ಬಂದು ನೋಡ್ಕೊಂಡಾರೆ, ಮತ್ತು ಅವ್ರ ಫ್ಯಾಮಿಲಿ ಸಮೇತ ಈ ಥರ ಬಂದು ನೋಡ್ಕೊ. ಎಲ್ಲ ಆನ್ಲೈನ್ ಬುಕ್ಕಿಂಗು ಒಳ್ಳೆ ರೆಸ್ಪಾನ್ಸ್ ಇದೆ. ಪಿಕ್ಚರ್ ಸೂಪರ್ ಇದೆ ಅಂತ ಹೇಳ್ತಾ ಇದ್ದಾರೆ. 100 ಡೇಸ್ ಪಕ್ಕ ಓಡುತ್ತೆ ಪಿಕ್ಚರು. ಸರ್, ಇವಾಗ ಸಿನಿಮಾ ರಿಲೀಸ್ ಆದಮೇಲೆ ಇವಾಗ ಒಂದು ಒಳ್ಳೆ ಸಿನಿಮಾ ಬರ್ತಿದೆ ಅಂತ ಹೇಳಿದ್ರೆ ಎಲ್ಲ ರೀತಿಯ ತಯಾರಿಗಳನ್ನ ನಡೆಸ್ಕೊತಾರೆ. ಥಿಯೇಟ್ರಲ್ಲಿ ಯಾವ ಥರ ತಯಾರಿಗಳು ನಡೆಯುತ್ತೆ ಅಂತ? ಸರ್, ನಮ್ಮ ಥಿಯೇಟ್ರಲ್ಲಿ ಸ್ವಲ್ಪ ಸೀಟ್ಗಳು ಬಾಲ್ಕನಿ ಪ್ರಾಬ್ಲಮ್ ಇತ್ತು. ಇವಾಗೆಲ್ಲ ನಮ್ಮ ಯಜಮಾರು ಹೋದವಾರ ಓಜಿ ತೆಲುಗು ಪಿಕ್ಚರ್ ಮೂವಿ ಹಾಕ್ಬೇಕಾಯಿತು. ಬಟ್ ಅದು ಮೂವಿ ಹಾಕಲಿಲ್ಲ. ಥಿಯೇಟ್ರ್ ರೆಡಿ ಮಾಡಿಸ್ಬೇಕು ಅಂತ ಈಗ ಹೋದವರಿಂದ ಥಿಯೇಟ್ರ್ ಸ್ಟಾಪ್ ಮಾಡಿಬಿಟ್ಟು ನಾವೆಲ್ಲ ಫುಲ್ಲು ಬಾಲ್ಕನಿ ಎಲ್ಲ ಹೊಸ ಸೀಟ್ ಹಾಕಿದ್ದೀವಿ, ಕುಷನ್ ಸೀಟ್ ಹಾಕಿದ್ದೀವಿ. ಸೌಂಡ್ ಎಫೆಕ್ಟ್ ಎಲ್ಲ ರೆಡಿ ಮಾಡಿಸಿದ್ದೀವಿ. ಸೌಂಡ್ ಎಫೆಕ್ಟ್ ಚೆನ್ನಾಗಿದೆ, ಕುಷನ್ ಸೀಟ್ ಇದೆ, ಒಳ್ಳೆ ಲೈಟಿಂಗ್ ಅರೇಂಜ್ಮೆಂಟ್ ಇದೆ. ನಮ್ಮದು ಎಲ್ಲ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ, ಚೆನ್ನಾಗಿದೆ. ಸುಮಾರು ದುಡ್ಡು ಖರ್ಚು ಮಾಡಿ ಯಜಮಾರು ಥಿಯೇಟ್ರ್ ರೆಡಿ ಮಾಡಿದ್ದಾರೆ. ಹಂಗಾಗಿ ನಾವು ಹೆಂಗೆ ಹಬ್ಬದ ಊಟ ಮಾಡ್ತೀವಿ ಹಂಗೆ ಹಬ್ಬದ ಅಂದರೆ ಹಬ್ಬದ ಔತಣ ಊಟ ಪಬ್ಲಿಕ್ ಕೊಡ್ಬೇಕಾದ್ರೆ ಇದೆಲ್ಲ ಥಿಯೇಟ್ರ್ ನಾವು ರೆಡಿ ಮಾಡಲೇಬೇಕು ಸರ್. ಥಿಯೇಟ್ರ್ ಚೆನ್ನಾಗಿದೆ ಅಂದರೆ ಪಬ್ಲಿಕ್ ಬಂದೇ ಬರ್ತಾರೆ. ಹಂಗಾಗಿ ಎಲ್ಲ ನಮ್ಮ ಯಜಮಾರು ಸುಮಾರು ದುಡ್ಡು ಖರ್ಚು ಮಾಡಿಬಿಟ್ಟು ಸೀಟೆಲ್ಲ ರೆಡಿ ಮಾಡಿಸಿದ್ದಾರೆ. ಚೆನ್ನಾಗಿದೆ. ಕನ್ನಡ ಪಿಕ್ಚರು ಥಿಯೇಟ್ರಲ್ಲೇ ನೋಡಿ, ಕನ್ನಡ ಬೆಳೆಸಿ. ಮೂವಿ ಚೆನ್ನಾಗಿದೆ, ಮೂವಿ ರೆಸ್ಪಾನ್ಸ್ ಚೆನ್ನಾಗಿದೆ. ಪಬ್ಲಿಕೆಲ್ಲ ಒಳ್ಳೆ ಒಪಿನಿಯನ್ ಕೊಡ್ತಾ ಇದ್ದಾರೆ. ಚೆನ್ನಾಗಿದೆ ಅಂತ ಇದು. ಸರ್, ಇನ್ನೊಂದು ಏನಂತ ಹೇಳಿದ್ರೆ, ಇತ್ತೀಚೆಗೆ ಕಾಂತಾರ ಒಂದು ಸಿನಿಮಾ ರಿಲೀಸ್ ಆದಮೇಲೆ ಅದ್ರ ಪ್ರೊಡ್ಯೂಸರ್ ಕೂಡ ಒಂದು ಪೋಸ್ಟ್ನ ಮಾಡಿದ್ದಾರೆ. ಏನಂತ ಹೇಳಿದರೆ, ದಯವಿಟ್ಟು ಮೊಬೈಲ್ಗಳಲ್ಲಿ ಚಿತ್ರೀಕರಣ ಮಾಡಬೇಡಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಚಿತ್ರೀಕರಣ ಮಾಡಿದ್ದಾರೆ. ಇದರಿಂದಾಗಿ ಏನು ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ. ಸರ್ ಏನಿಲ್ಲ, ಏನಂದರೆ ಕೆಲವು ನಮ್ಮಲ್ಲೂ ಎಷ್ಟೋ ಜನ ನೋಡಿ, ನಾವು ಒಳಗಡೆ ರೌಂಡ್ಸ್ ಆಗ್ತಾ ಇರ್ತೀವಿ ಮೂವಿ ನಡಿಬೇಕಾದ್ರೆ. ಕೆಲವು ವೀಡಿಯೋ ಮಾಡ್ಕೊಂಡು ಕುಂತಿರ್ತೀವಿ. ನಾವೆಲ್ಲ ಹೋಗಿ ಸ್ಟಾಪ್ ಮಾಡಿಸ್ತೀವಿ. ಅದೆಲ್ಲ ವೀಡಿಯೋ ಮಾಡಬೇಡಿ ದಯವಿಟ್ಟು ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡಿ ಸ್ಟಾಪ್ ಮಾಡಿಸ್ತೀವಿ. ಬೇಕು ಏನಂದರೆ, ಈಗ ವೀಡಿಯೋ ಮಾಡ್ತಾರೆ, ಆ ಮೂವಿ ಇನ್ನೊಂದು ಮೊಬೈಲ್ಗೆ ಹೋಗಿ ಇನ್ನೊಂದು ಹಿಂಗೆ ಹೋಗ್ಬಿಟ್ಟು ಏನಾಗುತ್ತೆ ಅಂದರೆ, ಈಗ ಪಾಪ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮೂವಿ ತೆಗ್ದಿರ್ತಾರೆ. ಅವರಿಗೆಲ್ಲ ಲಾಸ್ ಆಗುತ್ತೆ. ಇದು ತಪ್ಪು ಮಾಡಬಾರ್ದು. ದಯವಿಟ್ಟು ಯಾರು ವೀಡಿಯೋ ಮಾಡೋಕ್ಕೆ ಹೋಗ್ಬಿಡಿ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲೇ ಮೂವಿ ನೋಡಿ. ಯಾಕೆಂದರೆ ಜನಗಳು ನಂಬ್ಕೊಂಡು, ಪಬ್ಲಿಕ್ ನಂಬ್ಕೊಂಡೇ ಅವರು ಪಾಪ ದುಡ್ಡು ಹಾಕಿರ್ತಾರೆ. ಒಳ್ಳೆ ಮೂವಿ ಕನ್ನಡ ಬೆಳೆಸ್ಬೇಕು. ಈಗ ಫಸ್ಟ್ ಆಫ್ ಆಲ್ ಇನ್ನೊಂದೇನಪ್ಪ ಖುಷಿ ಅಂತಂದರೆ, ಇಡೀ ನಮ್ಮ ಕನ್ನಡ ಮೂವಿ ಆಲ್ ಓವರ್ ವರ್ಲ್ಡಲ್ಲಿ ರಿಲೀಸ್ ಆಗುತ್ತೆ, ಇಂಟರ್ನ್ಯಾಷನಲ್ ಲೆವೆಲ್ ರಿಲೀಸ್ ಆಗುತ್ತೆ. ನಮಗೆ ಹ್ಯಾಪಿ ಅಲ್ವಾ ಸರ್ ನಮ್ಮ ಕನ್ನಡ ಪಿಕ್ಚರ್? ಹಂಗಾಗಿ ಈಗ ನೋಡಿ, KGF ಇಂದ ದೊಡ್ಡ ಪಿಕ್ಚರೆಲ್ಲ ವರ್ಲ್ಡ್ ರೆಕಾರ್ಡ್ ಮೂವಿಗಳು ಅವೆಲ್ಲ. ಇದು ಅದೇ ಥರನೇ ಚೆನ್ನಾಗಿ ಓಡ್ತಾ ಇದೆ ಮೂವಿ, ಒಳ್ಳೆ ರೆಸ್ಪಾನ್ಸ್ ಇದೆ. ದಯವಿಟ್ಟು ನಾವೇನು ಹೇಳೋದಂದ್ರೆ, ಪಬ್ಲಿಕ್ ಬಂದು ಖುಷಿಯಿಂದ ಪಿಕ್ಚರ್ ನೋಡ್ಕೊಂಡೋಗಿ ದಯವಿಟ್ಟು ಯಾರು ವಿಡಿಯೋ ರೆಕಾರ್ಡಿಂಗ್ ಮಾಡೋಕ್ಕೆ ಹೋಗ್ಬೇಡಿ ಅಂತ ನಾನು ಕೇಳ್ಕೊತೀನಿ. ಸರ್, ಸುಮಾರು ಥಿಯೇಟ್ರ್ಗಳು ಕ್ಲೋಸ್ ಆಗೋಂಥ ಟೈಮಲ್ಲಿ ಇಂಥ ಸಿನಿಮಾ ಬಂದು ಜನಗಳನ್ನು ಥಿಯೇಟ್ರಿಗೆ ಬರುವಲ್ಲಿ ಯಶಸ್ವಿಯಾಗಿದೆ. ಸೊ ನಿಮ್ಮ ಪ್ರಕಾರ ಕನ್ನಡ ಇಂಡಸ್ಟ್ರಿಗೆ ಇಂಥ ಸಿನಿಮಾಗಳು ಎಷ್ಟು ಮಟ್ಟಿಗೆ ಬೇಕು ಅಂತ? ಖಂಡಿತ ಎಷ್ಟು ಮಟ್ಟಿಗೆ ಅಂತಲ್ಲ ಸರ್, 100ಕ್ಕೆ 100 ಬೇಕೇ ಬೇಕು ಸರ್. ಈಗ ಯಾಕೆಂದರೆ, ಈಗ ಒಂದು ಥಿಯೇಟ್ರು ನಡೆಸ್ಬೇಕಾದ್ರೆ ತುಂಬ ಕಷ್ಟ ಇದೆ. ಒಂದು ಥಿಯೇಟ್ರಿಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಥಿಯೇಟ್ರು ರೆಡಿ ಮಾಡಿರ್ತಾರೆ. ಒಳ್ಳೊಳ್ಳೆ ಅವ್ರ ಡೆಕೋರೇಷನು, ಒಳ್ಳೊಳ್ಳೆ ಸೀಟ್ಗಳು ಹಾಕಿರ್ತಾರೆ, ಎಲ್ಲ ಹಾಕಿರ್ತಾರೆ. ಈಗ ಪಬ್ಲಿಕ್ ಒಳ್ಳೆ ಪಿಕ್ಚರ್ ಕೊಟ್ಟರೆ ಪಬ್ಲಿಕ್ ಥಿಯೇಟ್ರಿಗೆ ಬರ್ತಾರೆ. ಥಿಯೇಟ್ರಿಗೆ ಬಂದರೆ ತಾನೇ ಥಿಯೇಟ್ರಿಗೆ ಕಲೆಕ್ಷನ್ ಆಗೋದು. ಯಜಮಾನ್ರಿಗೆ ಒಳ್ಳೆ ಕಲೆಕ್ಷನ್ ಬಂದರೆ ವರ್ಕರ್ಸ್ ಸಂಬಳ ಕೊಡೋದು. ಈಗ ಒಂದು ಥಿಯೇಟ್ರಲ್ಲಿ ಎಷ್ಟೋ 100 ಜನ ಜೀವನ ಮಾಡ್ತಾರೆ, ಸಂಸಾರಗಳು ಸಾಕೊಂಡು ಜೀವನ ಮಾಡ್ತಾರೆ. ಅವರಿಗೆಲ್ಲ ಸಂಬಳ ಕೊಡಬೇಕು ಅಂತಂದರೆ ಯಜಮಾನ್ರ ಕೈಯಿಂದ ಕೊಡೋಕ್ಕಾಗೋದಿಲ್ಲ. ಥಿಯೇಟ್ರ್ ಕಲೆಕ್ಷನಲ್ಲೇ ಕೊಡಬೇಕು. ಥಿಯೇಟ್ರಿಗೆ ಕಲೆಕ್ಷನ್ ಬರ್ಬೇಕಾದ್ರೆ ಒಳ್ಳೆ ಪಿಕ್ಚರ್ ಬಿಡಬೇಕು. ಜನ ಥಿಯೇಟ್ರಿಗೆ ಬಂದೇ ಬರ್ತಾರೆ, ಕಲೆಕ್ಷನ್ ಬಂದೇ ಬರುತ್ತೆ. ಹಂಗಾಗಿ ಈಗ ಒಳ್ಳೆ ಪಿಕ್ಚರ್ ಕೊಟ್ಟರೆ, ಪಿಕ್ಚರ್ ಹಿಟ್ಟಾದರೆ ಎಷ್ಟೋ ಜನ ಬದುಕಂತಾರೆ. ವರ್ಕರ್ಸ್ ಬದುಕಂತಾರೆ, ಡಿಸ್ಟ್ರಿಬ್ಯೂಟರ್, ಪ್ರೊಡ್ಯೂಸರ್ಸ್ಗಳು, ಥಿಯೇಟ್ರ್ ಓನರ್ಗಳು, ಥಿಯೇಟ್ರ್ ವರ್ಕರ್ಸ್ಗಳೆಲ್ಲ ಬದುಕಂತಾರೆ, ಜೀವನ ಮಾಡ್ಬೋದು. ಇನ್ನೊಂದೇನಪ್ಪ ಅಂತಂದರೆ, ಈಗ ಒಂದು ಪಿಕ್ಚರ್ ಹಿಟ್ಟಾಯಿತು ಅಂದರೆ ಆ ಪ್ರೊಡ್ಯೂಸರು ಇನ್ನೂ 10 ಪಿಕ್ಚರ್ ತೆಗಿತಾರೆ. ಈ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಪಿಕ್ಚರ್ ಮಾಡ್ತಾರೆ. ಈಗ ಈ ಪಿಕ್ಚರ್ ಹಿಟ್ಟಾದರೆ ಇನ್ನೂ 10 ಪಿಕ್ಚರ್ ತೆಗೆ ಶಕ್ತಿ ಬರುತ್ತೆ. ಹಂಗಾಗಿ ಪಿಕ್ಚರ್ ದಯವಿಟ್ಟು ಒಳ್ಳೆ ಥಿಯೇಟ್ರು, ನವರಂಗು ಒಳ್ಳೆ ಥಿಯೇಟ್ರು, ಒಳ್ಳೆ ಕುಷನ್ ಸೀಟ್ ಇದೆ, ಎಲ್ಲ ಸೀಟಲ್ಲಿ ರೆಡಿ ಮಾಡಿಸಿದ್ದಾರೆ ಓನರು. ಎಲ್ಲ ಥಿಯೇಟ್ರಲ್ಲೇ ಬಂದು ಮೂವಿ ನೋಡಿ ಅಂತ ನಾನು ಕೇಳ್ತೀನಿ.